ಓಕೆ, ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮೈಕ್ರೋಬ್ಸ್ ಆಸ್ ಎ ಬಯೋಕಂಟ್ರೋಲ್ ಏಜೆಂಟ್. ಅಲ್ಲಿ ಬಯೋ ಕಂಟ್ರೋಲ್ ಅಂತ ಹೇಳಿದ್ವಿ, ರೆಫರ್ಸ್ ಟು ಯೂಸ್ ಆಫ್ ಬಯೋಲಾಜಿಕಲ್ ಮೆಥಡ್ ಫಾರ್ ಕಂಟ್ರೋಲಿಂಗ್ ಪ್ಲಾಂಟ್ ಡಿಸೀಸಸ್ ಅಂಡ್ ಪೆಸ್ಟ್. ಓಕೆ, ನೆಕ್ಸ್ಟ್ ಇಫೆಕ್ಟ್ಸ್ ಆಫ್ ಯೂಸ್ ಆಫ್ ಕೆಮಿಕಲ್ಸ್ ಆರ್ ಪೆಸ್ಟಿಸೈಡ್ ಅಂಡ್ ಇನ್ಸೆಕ್ಟಿಸೈಡ್ ಅದನ್ನ ನಾವು ನೋಡಿದ್ವಿ. ದ ಕೆಮಿಕಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್, ಹಾರ್ಮ್ಫುಲ್ ಟು ಅನಿಮಲ್ ಅಂಡ್ human beings. Next, chemicals are polluting our environment. Okay, next third point ಏನು ಹೇಳ್ತೀವಿ ಅಂತಂದ್ರೆ soil is polluted due to the continuous use of chemicals. Even one or another day ಹಿಂಗೆ ನಾವು ಯೂಸ್ ಮಾಡಿದ್ರೆ fertile soil or fertile land become desert ಅಂತ ಹೇಳ್ತೀವಿ. ಓಕೆ, ಈ ಒಂದು ಪ್ರಾಬ್ಲಮ್ಸ್ ಅನ್ನ ಅವಾಯ್ಡ್ ಮಾಡೋ ಸಲುವಾಗಿ we have to follow biocontrol measures or biocontrol methods ನಾವು ಏನು ಮಾಡಬೇಕಾಗಿದೆ, ಫಾಲೋ ಮಾಡಬೇಕಾಗಿದೆ. ಓಕೆ, ಈ ಆಕ್ಚುಯಲ್ ಟಾಪಿಕ್ ಬರ್ತಾ ಇದ್ದೀವಿ ಅಂದ್ರೆ ವೈ ವಿ ಹ್ಯಾವ್ ಟು ಯೂಸ್ ಬಯೋಕಂಟ್ರೋಲ್ ಮೆಥಡ್ಸ್ ಅಂತಂದ್ರೆ ಈ 3 ಪಾಯಿಂಟ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕು. ಓಕೆ, ಎಸ್, ಈಗ ಏನಪ್ಪ ಅಂದ್ರೆ ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಅಂಡ್ ಡಿಸೀಸಸ್. ಓಕೆ, biological control of pests and diseases. ಓಕೆ, ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀವಿ. ಏನ್ ಹೇಳ್ತೀವಿ ಅಂತಂದ್ರೆ ಈ ಬಯೋ ಕಂಟ್ರೋಲ್ ಯೂಸ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ದ use of biocontrol that maximum reduces the use of chemicals. Okay, first point of ಹೇಳಿಕೊಂಡು ಹೋಗೋಣ. Use of biocontrol measures. Use of biocontrol measures greatly reduce. Biocontrol measures will greatly reduce the use of chemicals or pesticides, reduce our dependence on chemicals or chemical pesticide or insecticides ಅಂತ ಹೇಳ್ಬೋದು. ಡಿಪೆಂಡೆನ್ಸ್ ಆನ್ ಟಾಕ್ಸಿಕ್ ಕೆಮಿಕಲ್ಸ್. ಓಕೆ, ಎಸ್, ಇಲ್ಲಿ ಯಾವ ಲಿವಿಂಗ್ ಆರ್ಗ್ಯಾನಿಸಮ್ ನ ಯೂಸ್ ಮಾಡ್ತೀವಿ ಅದರ ಹೆಸರು, ಯಾವ ಡಿಸೀಸ್ ಅಥವಾ ಯಾವ ಪ್ಯಾಥೋಜನ್ ಅಗೇನ್ಸ್ಟ್ ಯೂಸ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ 4 ಬರುತ್ತೆ. ಓಕೆ, ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಂಡು ಬರೆದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಓಕೆ, ಫಸ್ಟ್ ಒನ್ ಹೇಳ್ತೀವಿ, ಯಾವುದು? ಲೇಡಿ ಬರ್ಡ್ ಬೀಟಲ್ ಅಂತ ಬರುತ್ತೆ. ಲೇಡಿ ಬರ್ಡ್ ಬೀಟಲ್ ನೋಡಿರ್ತೀರ ನೀವು. ಸಣ್ಣ ಈ ಬೀಟಲ್ಸ್ ಅಂದ್ರೆ ರೈನೋಸಿರಸ್, ಅವರು ಸಣ್ಣ ಈ ಕತ್ಲಾದಾಗ ರಾತ್ರಿ ಬೆಳಕಿನ ಹುಳ ಅಂತ ಬಂದಿರುತ್ತೆ. ಓಕೆ, ಇದನ್ನ ನಾವು ಒಂದ್ ಕಡೆ ಏನಂತ ಹೇಳ್ತೀವಿ, ಲೇಡಿ ಬರ್ಡ್ ಬೀಟಲ್. ಓಕೆ, ಎಸ್, ಲೇಡಿ ಬರ್ಡ್ ಬೀಟಲ್. ಮತ್ತೆ ಇನ್ನೊಂದು ಡ್ರ್ಯಾಗನ್ ಫ್ಲೈಸ್. ಇವೆರಡೂ ನೋಡಿರ್ತೀರ, ನಿಮ್ಗೆ ಗೊತ್ತಿಲ್ಲ. ಡ್ರ್ಯಾಗನ್ ಫ್ಲೈಸ್ ಅಂದ್ರೆ ಬೇರೆ ಯಾವ್ದು ಅಲ್ಲ, ಯಾವ್ದು ಗೊತ್ತಾ? ನೀವು ವಿಮಾನ ಅಂತ ಕರಿತೀವಿ ನೋಡಿ. ಮಳೆ ಬರೋ ಟೈಮ್ ಒಳಗೆ ಬಹಳಷ್ಟು ಹಾರಾಡ್ತಿರುತ್ತೆ, ಅಥವಾ ಈ ಹುಳುಗಳು ಬಂದ್ರೆ ಒಂದು ಇಂಡಿಕೇಶನ್ ಇದು ಮಳೆ ಬರುತ್ತೆ ಅಂತ ಹೇಳಿ. ಓಕೆ, ಬಾಡಿ ಉದ್ದಕ್ಕೆ ಇರುತ್ತೆ, ಅದ್ರದ್ದು ಅಬ್ಡಾಮಿನ್ ಮುಂದೆ ರೆಕ್ಕೆಗಳು ಬಹಳ ಟ್ರಾನ್ಸ್ಪರೆಂಟ್ ಮೆಂಬ್ರೇನಸ್ ಎರಡು ಜೊತೆ ಇರುತ್ತೆ. ಅದನ್ನ ನಾವು ಡ್ರ್ಯಾಗನ್ ಫ್ಲೈ ಅಂತ ಕರಿತೀವಿ. ಓಕೆ, ಲೇಡಿ ಬರ್ಡ್ ಬೀಟಲ್ and dragonflies are useful to get rid of aphids. Okay, yes, aphids ಅಂದ್ರೆ ಇದು ಪೆಸ್ಟ್, ಇದು ಇನ್ಸೆಕ್ಟ್. ಈ ಪೆಸ್ಟ್ ನಾನು ಹೇಳಿದ್ರೆ ನೀವು ಪೇರಲಣ್ಣಿನ ಗಿಡ, ಇವನ್ ಬೇರೆ ಬೇರೆ ಸಣ್ಣ ಗಿಡದೊಳಗೆ ನೀವು ಗಿಡ ಅಳಗ್ಯಾಡಿಸಿದ್ರೆ ವೈಟ್ ಕಲರ್, ಬಿಳಿ ಕಲರ್ ಸ್ಮಾಲ್ ಇನ್ಸೆಕ್ಟ್ ಹಾರುತ್ತೆ, ಅವಕ್ಕೆ ನಾವು ಅಫಿಡ್ ಅಂತ ಕರಿತೀವಿ. ಈ ಅಫಿಡ್ಸ್ ಏನ್ ಮಾಡುತ್ತೆ ಅಂದ್ರೆ
ಪ್ಲಾಂಟ್ ಸ್ಟೆಮ್ ಅಥವಾ ಲೀಫ್ ಮೇಲೆ ಕುತ್ಕೊಂಡು ಅದರೊಳಗಿರೋ ಸ್ಯಾಪ್ ನ್ಯೂಟ್ರಿಷನ್ ಸಕ್ ಮಾಡುತ್ತೆ. ಆ ನ್ಯೂಟ್ರಿಷನ್ ಸಕ್ ಮಾಡೋದ್ರಿಂದ ಪ್ಲಾಂಟ್ ಏನಾಗುತ್ತಲ್ಲಿ ವೀಕ್ ಆಗುತ್ತೆ. ಹೌದಾ? ಆ ಅಫಿಡ್ಸ್ ಅನ್ನ ಸಾಯಿಸಲಿಕ್ಕೆ ನಾವೇನ್ ಮಾಡ್ತಿದ್ವಿ, ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಅದರ ಬದಲಿ ಈ ಲೇಡಿ ಬರ್ಡ್ ಬೀಟಲ್ಸ್ ಅಥವಾ ಡ್ರ್ಯಾಗನ್ ಫ್ಲೈಸ್ ಅನ್ನ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ಓಕೆ, ನೀವೇನ್ ಮಾಡ್ಬೋದು, ಅಲ್ಲಿ ಅಫಿಡ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಓಕೆ, ಅಫಿಡ್ಸ್ ಜೊತೆಗೆ ಇನ್ನೂ ಒಂದು ಯಾವುದು, ಮಸ್ಕಿಟೋಸ್. ಇಲ್ಲ ಸಪರೇಟ್ ಆಗಿ ನೀವು ಹೇಳ್ಬೋದು ಏನಪ್ಪಾ ಅಂತಂದ್ರೆ ಲೇಡಿ ಬರ್ಡ್ ಬೀಟಲ್ಸ್ ಇಂದ ಅಫಿಡ್ಸ್, ಡ್ರ್ಯಾಗನ್ ಫ್ಲೈಸ್ ಯೂಸ್ ಮಾಡೋದ್ರಿಂದ ಮಸ್ಕಿಟೋ. ಗೆಟ್ ರಿಡ್ ಆಫ್ ಅಫಿಡ್ಸ್ ಅಂಡ್ ಮಸ್ಕಿಟೋ. ಎಲ್ಲರೂ ತಿಳ್ಕೊಂಡಿದ್ದೀರಾ ಏನು, ಮಸ್ಕಿಟೋ ಬರೀ ಅವು ರಕ್ತ ಅಷ್ಟೇ ಕುಡಿತಾವು, ಎನಿಮಲ್ಸ್ ಮತ್ತೆ ಹ್ಯೂಮನ್ ಬೀಂಗ್ಸ್ ಮೇಲೆ ಅಷ್ಟೇ ಹಾರ್ಮ್ಫುಲ್ ಇದಾವೆ. ಬಟ್ ನೀವು ನೋಡ್ರಿ ಬಹಳಷ್ಟು ಗಿಡದಲ್ಲಿ ಮಸ್ಕಿಟೋ ಕುತ್ಕೊಂಡಿರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ದೀಸ್ ಮಸ್ಕಿಟೋ ದೇ ಆರ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಓಕೆ ಸ್ಯಾಪ್ ಆಫ್ ಪ್ಲಾಂಟ್ಸ್. ಗಿಡದ ಒಂದು ಸ್ಯಾಪ್ ಅನ್ನು ಸಕ್ ಮಾಡಿಕೊಂಡು ಬದುಕಿರುತ್ತೆ. ಅದಕ್ಕೆ ಇಲ್ಲಿ ನೀವು ಲೇಡಿ ಬರ್ಡ್ ಬೀಟಲ್ ಮತ್ತೆ ಡ್ರ್ಯಾಗನ್ ಫ್ಲೈಸ್ ಇವು ಎದಕ್ಕೆ ಯೂಸ್ ಮಾಡ್ಬೋದು ಅಂತಂದ್ರೆ ಅಫಿಡ್ಸ್ ಮತ್ತೆ ಮಸ್ಕಿಟೋಸ್ ರೆಸ್ಪೆಕ್ಟಿವ್ಲಿ ನೀವು ಸಪರೇಟ್ ಆಗಿ ಬರ್ಕೋಬಹುದು. ಹೆಂಗೆ ಅಂದ್ರೆ ಲೇಡಿ ಬರ್ಡ್ ಯೂಸ್ ಟು ಕಂಟ್ರೋಲ್ ಅಫಿಡ್ಸ್, ಡ್ರ್ಯಾಗನ್ ಫ್ಲೈಸ್ ಆರ್ ಯೂಸ್ ಟು ಕಂಟ್ರೋಲ್ ಮಸ್ಕಿಟೋಸ್. ಓಕೆ, ಇದು ಒಂದು ಬಯೋಲಾಜಿಕಲ್ ಮೆಥಡ್. ಅದಕ್ಕೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ನ ಯೂಸ್ ಮಾಡಿ ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ ನ ಡಿಸ್ಟ್ರಾಯ್ ಮಾಡೋದು. ಇದು ಯೂಸ್ಫುಲ್ ಆಯಿತು, ಅಫಿಡ್ಸ್ ಅಲ್ಲಿ ಏನಾಯಿತು, ಮಸ್ಕಿಟೋ ಹಾರ್ಮ್ಫುಲ್ ಆಯಿತು. ಈ ತರ ಮಾಡೋದ್ರಿಂದ ಬಯೋ ಕಂಟ್ರೋಲ್ ಅಂತ ನಾವು ಕರಿತೀವಿ. ಓಕೆ, ಇದ್ರ ಜೊತೆ ಇನ್ನೊಂದು ಬರುತ್ತೆ, ನೀವು ಕೇಳಿರ್ತೀರ ಯಾವುದು, ಬ್ಯಾಸಿಲಸ್ ಥೊರೈನ್ಜೆನೆಸಿಸ್. ಒನ್ ಪಾಪ್ಯುಲರ್ ನೇಮ್ ಬ್ಯಾಸಿಲಸ್ ಥೊರೈನ್ಜೆನೆಸಿಸ್. ಶಾರ್ಟ್ ಆಗಿ ಅದಕ್ಕೆ ಏನಂತ ಕರಿತೀವಿ, ಬಿಟಿ ಅಂತ ಕರಿತೀವಿ. ಬ್ಯಾಸಿಲಸ್ ಥೊರೈನ್ಜೆನೆಸಿಸ್. ಇವತ್ತು ನೀವು ಬಿಟಿ ವೆರೈಟೀಸ್ ಎಲ್ಲ ಕೇಳಿದ್ರೆ ಓಕೆ, ಬಯೋಟೆಕ್ನಾಲಜಿ ಒಳಗೆ ಹೇಳ್ತೀವಿ ಏನಂದ್ರೆ ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್. ಇಲ್ಲಿ ಬ್ಯಾಸಿಲಸ್ ಥೊರೈನ್ಜೆನೆಸಿಸ್ ಅಂದ್ರೆ ಇದು ಬ್ಯಾಕ್ಟೀರಿಯಾ. ಓಕೆ, ಈ ಬ್ಯಾಕ್ಟೀರಿಯಾನ ಇದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಕಂಟ್ರೋಲ್ butterfly and butterfly caterpillars. BT is used to control okay is butterfly caterpillars. ಓಕೆ, ಅದು ಕ್ಯಾಟರ್ಪಿಲ್ಲರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಏನದು, ಲಾರ್ವೆ ಅಥವಾ ಲಾರ್ವಾ ಅಂತ. ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್, ಬಟರ್ಫ್ಲೈ ಇಂದ ಲಾಸ್ ಇಲ್ಲ, ಬಟರ್ಫ್ಲೈ ಇಂದ ಪಾಲಿನೇಷನ್ ಆಗುತ್ತೆ. ಆ ಬಟರ್ಫ್ಲೈ ಲಾರ್ವಲ್ ಸ್ಟೇಜ್ ಏನು, ಲಾರ್ವಾ ಕ್ಯಾಟರ್ಪಿಲ್ಲರ್ ಕೋರಿ ಹುಳ ಅಂತ ಹೇಳ್ತೀರಾ, ಅದರಿಂದ ಏನಪ್ಪಾ ಅಂತಂದ್ರೆ ಇವತ್ತು ಪ್ಲಾಂಟ್ ನ್ಯೂಟ್ರಿಷನ್ ಲಾಸ್ ಆಗುತ್ತೆ. ಸ್ಯಾಪ್ ಅನ್ನು ಏನ್ ಮಾಡುತ್ತದು, ಸಕ್ ಮಾಡುತ್ತೆ. ಓಕೆ, ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಬ್ಯಾಸಿಲಸ್ ಥೊರೈನ್ಜೆನೆಸಿಸ್ ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡೋದು. ಇದರ ಡ್ರೈಡ್ ಸ್ಪೋರ್ಸ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡೋದು. ಆ ಮಿಕ್ಸ್ ಮಾಡಿರುವಂತಹ ಕಂಟೆಂಟ್ ಅನ್ನ ಗಿಡಗಳ ಮೇಲೆ ಹೋಗಿ ಸಿಂಪಡಿಸೋದು, ಸ್ಪ್ರೇ ಮಾಡೋದು. ಅವಾಗ ಆ ಲಾರ್ವೆ ಏನ್ ಮಾಡುತ್ತೆ, ಬಟರ್ಫ್ಲೈ ಲಾರ್ವೆ ಅದನ್ನ ತಿನ್ಲಿಕ್ಕೆ ಬರುತ್ತೆ. ತಿಂದಾಗ ಅದು ಬಾಡಿ ಒಳಗೆ ಹೋಗಿ ನಿಮ್ಗೆ ಗೊತ್ತಿದೆ ಅದರ ಗಟ್ ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಆ ಟಾಕ್ಸಿಕ್ ರಿಲೀಸ್ ಆಗಿ ಲಾರ್ವೆ ಏನಾಗುತ್ತೆ ಅಲ್ಲಿ ಸಾಯುತ್ತೆ. ಓಕೆ, ಅದಕ್ಕೆ ನಾವು ಹೇಳ್ತೀವಿ ಡ್ರೈಡ್ ಸ್ಪೋರ್ಸ್, ಡ್ರೈಡ್ ಸ್ಪೋರ್ಸ್ ಆಫ್ BT Bacillus thuringiensis okay are mixed with water, and sprayed on commercial valuable or economical plants. Okay, ಅಥವಾ vulnerable ಅಂತ ಹೇಳ್ಬೋದು. sprayed on vulnerable. Okay, ಅಂದ್ರೆ ಕಮರ್ಷಿಯಲ್ ಯೂಸ್ ಇರೋದು, ಎಕನಾಮಿಕ್ ಇರೋದು. ಸ್ಪ್ರೇಡ್ ಆನ್ vulnerable plants. ಓಕೆ, BT ಈ ಒಂದು ಡ್ರೈಡ್ ಸ್ಪೋರ್ಸ್ ಒಣಗಿರುವಂತಹ ಪೌಡರ್ ಅನ್ನ ನೀರ್ ಜೊತೆಗೆ ಮಿಕ್ಸ್ ಮಾಡಿ ಗಿಡಗಳ ಮೇಲೆ ಸ್ಪ್ರೇ ಮಾಡಿದ್ದಾರೆ, ಸಿಂಪಡಿಸಿದ ಮೇಲೆ ಓಕೆ, ಅದು ಗಿಡಗಳು ಯಾವುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬ್ರಾಸಿಕಾ, ಫ್ರೂಟ್ ಟ್ರೀಸ್ ಹೇಳ್ಬೋದು. ಓಕೆ, sprayed on plants such as brassica
ಓಕೆ ಬ್ರಾಸಿಕಾ ಅಂದ್ರೆ ಈ ಬ್ರಾಸಿಕಾ ಜಾನ್ಶಿಯಾ ಸಾಸಿವೆ ಓಕೆ ಬ್ರಾಸಿಕಾ ಮತ್ತೆ ಇವನ್ ಫ್ರೂಟ್ ಟ್ರೀಸ್ ಹಣ್ಣು ಬಿಡುವಂತಹ ಗಿಡಗಳ ಮೇಲೂ ನಾವು ಏನ್ ಮಾಡಬಹುದು ಸಿಂಪಡಿಸಬಹುದು ಓಕೆ ಇವಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕ್ಯಾಟರ್ಪಿಲ್ಲರ್ ಲಾರ್ವಾ ಈ ಗಿಡದಲ್ಲಿ ಇರುತ್ತೆ ಅವಾಗ ಪ್ಲಾಂಟ್ ಜೊತೆಗೆ ಈ ಡ್ರೈಡ್ ಸ್ಪೋರ್ಸ್ ಅನ್ನೋದು ಏನ್ ಮಾಡುತ್ತೆ ತಿನ್ಕೊಳ್ಳುತ್ತೆ ತಿಂದ್ಮೇಲೆ ಆ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಒಳಗೆ ಅದು ಟಾಕ್ಸಿಕ್ ಆಗಿ ಲಾರ್ವೆನ ಸಾಯಿಸುತ್ತೆ ಓಕೆ ಬೇಕಾದ್ರೆ ಅದನ್ನು ಕಂಟಿನ್ಯೂ ಮಾಡಬಹುದು ವೇರ್ ದೀಸ್ ಡ್ರೈಡ್ spores are eaten by larvae larvae ಮಾಡುತ್ತಲ್ಲಿ ತಿನ್ನುತ್ತೆ eaten by larvae okay ತಿಂದ್ಮೇಲೆ the toxic is released then the toxic is released in the gut and kills larvae ಏನು ಮಾಡುತ್ತದೋ ಸಾಯಿಸುತ್ತೆ ಓಕೆ ಅವಾಗ ಈ ಲಾರ್ವೆ ಬದುಕಿಲ್ಲ ಅಂದ್ರೆ ಪ್ಲಾಂಟ್ ಏನಾಗುತ್ತಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಓಕೆ ಸಿ ಎರಡು ಎಕ್ಸಾಂಪಲ್ ಇದೆ ನೆಕ್ಸ್ಟ್ ನೋಡೋಣ